ಮೊದಲನೇದಾಗಿ ಎಲ್ಲ 9ನೇ ತರಗತಿಯ ವಿದ್ಯಾರ್ಥಿಗಳನ್ನು ರಾಕೇಶ್ ಮಗ್ದುಮ್ ಸೈನ್ಸ್ ಕ್ಲಾಸ್ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಈ ಅವಧಿಯಲ್ಲಿ ನಾನು 9ನೇ ತರಗತಿಯ ನೈಸರ್ಗಿಕ ಸಂಪನ್ಮೂಲಗಳು ಈ ಘಟಕವನ್ನು ಬೋಧನೆ ಮಾಡಲಿದ್ದೇನೆ. ವಿದ್ಯಾರ್ಥಿಗಳು ಇದುವರೆಗೆ ನನ್ನ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ನೋಟ್ಸ್ ಸಹ ಒದಗಿಸಲಿದ್ದೇನೆ. ಅದರ ಜೊತೆಗೆ ವಿದ್ಯಾರ್ಥಿಗಳು ಈ ನೈಸರ್ಗಿಕ ಸಂಪನ್ಮೂಲ ಘಟಕದಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಯು ಸಹ ಚರ್ಚೆಯನ್ನು ಮಾಡಲಿದ್ದೇನೆ. ಈಗ ನೇರವಾಗಿ ಈ ನೈಸರ್ಗಿಕ ಸಂಪನ್ಮೂಲ ಘಟಕದಲ್ಲಿ ಪ್ರಾರಂಭದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳಂದ್ರೆ ಏನು ತಿಳ್ಕೊಂಡು ನೋಡಿ. ನಿಮ್ಗೆ ಗೊತ್ತಿರ್ಬೋದು ಸಂಪನ್ಮೂಲ ಅಂದರೆ ಏನು ಮೊದಲು ತಿಳ್ಕೊಂಡು ನೋಡಿರಿ. ಸಂಪನ್ಮೂಲ ಎದಕ್ಕೆ ಇರ್ತಾವಂದ್ರೆ ಮನುಷ್ಯನಿಗೆ ಉಪಯುಕ್ತವಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಸಂಪನ್ಮೂಲಗಳು ಅಂತ ಕರಿತೀವಿ. ಅಂದರೆ ಮನುಷ್ಯ ಉಪಯುಕ್ತ ಇರ್ತಕ್ಕಂಥ ಎಲ್ಲ ವಸ್ತುಗಳು ಅಂದ್ರೆ ಗಾಳಿ ಇರ್ಬೋದು, ನೀರು ಇರ್ಬೋದು, ಹೌದು, ಕಲ್ಲು ಇರ್ಬೋದು, ಮಣ್ಣು ಇರ್ಬೋದು. ಹಿಂಗೆ ಮನುಷ್ಯನಿಗೆ ಉಪಯುಕ್ತ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನ ನಾವು ಸಂಪನ್ಮೂಲಗಳು ಅಂತ ಕರೆಯಲಾಗ್ತದೆ. ಈ ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ಏನು? ಹೀಗೆ ನೈಸರ್ಗಿಕ ಅಂದರೆ ಪ್ರಕೃತಿಯಲ್ಲಿ, ನಿಸರ್ಗದಲ್ಲಿ ಸ್ವಾಭಾವಿಕವಾಗಿ ಸೇರಬೇಕು. ಹೀಗೆ ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ದೊರೆಯುವ ನಮಗೆ ಉಪಯುಕ್ತ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ನಾವೇನು ಕರಿತೇವೆ? ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೇವೆ. ಯಾವುವು? ಉದಾಹರಣೆಗೆ ಕಲ್ಲು, ಮಣ್ಣು, ಚಿನ್ನ, ತಾಮ್ರ, ಅಲ್ಯೂಮಿನಿಯಂ ಇವೆಲ್ಲ ಭೂಮಿಯಲ್ಲಿ ಸಿಗ್ತಾವೆ. ಹೌದು, ಭೂಮಿಯಲ್ಲಿ ಸಿಗ್ತಕ್ಕಂಥವು ಅಂದರೆ ಸ್ವಾಭಾವಿಕ ಸಿಗ್ತಾವೆ. ಇವು ಮನುಷ್ಯ ತಯಾರು ಮಾಡಿಲ್ಲ, ಸ್ವಾಭಾವಿಕ ನಿಸರ್ಗದಲ್ಲಿ ಇರ್ತಾವೆ. ಆ ಮನುಷ್ಯನಿಗೆ ಉಪಯುಕ್ತ ಅಂಥ ಸಂಪನ್ಮೂಲಗಳು ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೇವೆ. ಇನ್ನೂ ಕೆಲವು ಸಂಪನ್ಮೂಲಗಳು ಬರ್ತಾವೆ, ಮಾನವ ನಿರ್ಮಿತ ಸಂಪನ್ಮೂಲಗಳು ಅಂತ ಕರಿತೇವೆ. ಉದಾಹರಣೆಗೆ ಎಲ್ಲ ರೀತಿಯ ಔಷಧಿಗಳು, ಸಾಬೂನುಗಳು, ಮಾರ್ಜಕಗಳು, ಸಿಮೆಂಟು, ಗಾಜು ಇವೆಲ್ಲ ಮಾನವ ನಿರ್ಮಿತ ಸಂಪನ್ಮೂಲಗಳು ಅಂತ ಕರೆಯಲಾಗ್ತದೆ. ಹೀಗೆ ನಾವು ಪರಿಸರದಲ್ಲಿ ನೋಡಿದಾಗ ಈ ರೀತಿ ಸಂಪನ್ಮೂಲಗಳನ್ನು ಮಾಡ್ತೇವೆ. ಈಗ ಮೊದಲನೇದಾಗಿ ಸಂಪನ್ಮೂಲನ ಭೂಮಿಯ ಮೇಲೆ ಇರ್ತಕ್ಕಂಥ ಆ ಸಂಪನ್ಮೂಲಗಳಲ್ಲಿ ಪ್ರಮುಖ 3 ಸಂಪನ್ಮೂಲಗಳ ಬಗ್ಗೆ ಚರ್ಚೆ ಮಾಡೋಣ. ಅವು ಯಾವಂದ್ರೆ ನೆಲ, ನೀರು ಮತ್ತು ಗಾಳಿ. ಯಾಕೆ ಇವು ಅತಿ ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂಥ ಸಂಪನ್ಮೂಲಗಳು ನೆಲ, ನೀರು ಮತ್ತು ಗಾಳಿ. ಅಂದರೆ ನೆಲ ಅಂದರೆ ಏನು ನೋಡ್ರಿ? ಭೂಮಿ ಅತ್ಯಂತ ಹೊರಗಿನ ಪದರು, ಕ್ರಸ್ಟ್ ಲೆವೆಲ್ ಅಂತ ಏನು ಕರೆಯಲಾಗ್ತದಲ್ಲ, ಈ ಭೂಮಿ ಅತ್ಯಂತ ಹೊರಗಿನ ಪದರನ ಭೂಗೋಳ ಅಥವಾ ಭೂವಲಯ ಅಂತ ಕರೆಯಲಾಗ್ತದೆ. ಭೂಮಿ ಅತ್ಯಂತ ಹೊರಗಿನ ಪದರು ಅದು ಭೂವಲಯ ಆಗಿರ್ತದೆ. ಇದು ಭೂಗೋಳ ಅಂತ ಕರೆಯಲಾಗ್ತದೆ. ಇನ್ನು ನೀರು ಇರ್ತಕ್ಕಂಥ ಪ್ರದೇಶ, ಭೂಮಿ ಮೇಲೆ ಎಷ್ಟು ಶೇಕಡ ನೀರು ಇರುತ್ತೆ ಅಂದರೆ ಶೇಕಡ 75ರಷ್ಟು ಏನೈತಿ ಭೂಮಿ ಮೇಲೆ ನೀರು ಆವೃತವಾಗಿದೆ. ಆ ಶೇಕಡ 75 ಭಾಗ ನೀರು ಆವೃತವಾಗಿರ್ತಕ್ಕಂಥ ಭಾಗವನ್ನು ನಾವು ಜಲಗೋಳ ಅಂತ ಕರೆಯಲಾಗ್ತದೆ. ಇನ್ನು ಜಲಗೋಳ ಆಯ್ತು. ಇನ್ನು ವಾಯುಗೋಳದ ಬಗ್ಗೆ ಬರೋಣ. ಭೂಮಿ ಅತ್ಯಂತ ಹೊರ ಹೊದಿಕೆಯಲ್ಲಿ ಸುತ್ತುವರಿದ ಒಂದು ಗಾಳಿಯ ಪದರದ, ಹೀಗೆ ಭೂಮಿಯ ಹೊದಿಕೆಯಂತೆ ಸುತ್ತುವರಿತಕ್ಕಂಥ ಈ ಗಾಳಿಯ ಪದರನ್ನು ನಾವು ವಾಯುಗೋಳ ಅಂತ ಕರೆಯಲಾಗ್ತದೆ. ಹೀಗೆ ಒಟ್ಟಾರೆ ಹೇಳಬೇಕಾದ್ರೆ ಭೂಗೋಳ, ಜಲಗೋಳ, ವಾಯುಗೋಳ ಅಂತ ನಾವು 3 ಭಾಗಗಳನ್ನು ಮಾಡ್ತೇವೆ. ಈ 3 ಭಾಗಗಳನ್ನು ಒಟ್ಟಾಗಿ ಜೀವಗೋಳ ಒಳಗೊಂಡಿರ್ತದೆ. ಅಂದರೆ ಭೂಮಿಯ ಮೇಲಿರ್ತಕ್ಕಂಥ ಜಲಗೋಳ, ವಾಯುಗೋಳ ಮತ್ತು ಭೂಗೋಳ ಇವು ಒಂದಕ್ಕೊಂದು ಏನು ಪರಸ್ಪರ ವರ್ತಿಸ್ತಾವೆ. ಜೀವಿಗಳು ಅಲ್ಲೇ ಬದುಕಿಸ್ತಾವೆ. ಅಂಥ ಬದುಕ್ತಕ್ಕಂಥ ಒಂದು ಪ್ರದೇಶವನ್ನು ನಾವು ಜೀವಗೋಳ, ಬಯೋಸ್ಫಿಯರ್ ಅಂತ ಕರೆಯಲಾಗ್ತದೆ. ಹೀಗೆ ಭೂಮಿಯ ಮೇಲೆ ಜೀವಿಗಳನ್ನು ಹೊಂದಿರತಕ್ಕಂಥ ಏಕೈಕ ಗ್ರಹ ಯಾವುದಂದ್ರೆ ಭೂಮಿ ಅಂತ ಕರೆಯಲಾಗ್ತದಲ್ಲ. ಈ ಭೂಮಿ ಮೇಲೆ ಎಲ್ಲ ಜೀವಿಗಳನ್ನು ಉಳಿಸ್ತಕ್ಕಂಥದ್ದು ಯಾವುದಂದ್ರೆ ಜೀವಿಯ ಉಸಿರು ಯಾವುದು? ಗಾಳಿ. ಯಾಕಂದರೆ ಗಾಳಿ ಇಲ್ಲದೆ ನಾವು ಬದುಕಕ್ಕೆ ಸಾಧ್ಯ ಆಗ್ತಲ್ಲ. ಯಾಕಂದ್ರೆ ನಮ್ಮ ಉಸಿರಾಟ ಕ್ರಿಯೆಗೆ ಏನು ಬೇಕಾಗ್ತದೆ? ಆಮ್ಲಜನಕ ಬೇಕಾಗ್ತದೆ. ಆ ಆಮ್ಲಜನಕವನ್ನು ಯಾವುದು ಕೊಡ್ತದೆ ಅಂದರೆ ಗಾಳಿ ಕೊಡ್ತದೆ. ಯಾಕಂದರೆ ಗಾಳಿಯನ್ನು ನಾವು ಒಂದು ಮಿಶ್ರಣ ಅಂತ ಕರೆಯಲಾಗ್ತದೆ. ಯಾಕಂದರೆ ಗಾಳಿಯಲ್ಲಿ ಹಲವಾರು ರೀತಿಯ ಅನಿಲಗಳದಾವೆ. ಯಾವುದಂದ್ರೆ ನೈಟ್ರೋಜನ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ನೀರಾವಿ ಇರ್ಬೋದು, ಅರ್ಗಾನು, ಹೀಲಿಯಂ, ನಿಯಾನ್, ಕ್ರಿಪ್ಟಾನು, ಹಿಂಗೆ ಈ ಗಾಳಿಯಲ್ಲಿ ಹಲವಾರು ರೀತಿಯ ಘಟಕಗಳದಾವು. ಅದರಲ್ಲಿ ಜೀವಿಗಳ ಉಸಿರು ಅಂತ ಯಾಕೆ ಇರ್ತವೆ ಅಂದರೆ ಗಾಳಿಯಿಂದ ನಾವು ಬದುಕಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಭೂಮಿ ಮೇಲೆ ಅಷ್ಟೇ ಜೀವಿಗಳು ಯಾಕದಾವ ಅಂದರೆ ಗಾಳಿ ಇರೋದ್ರಿಂದ ಜೀವಿಗಳು. ಅದೇ ಶುಕ್ರ ಗ್ರಹ, ಮಂಗಳದಂಥ ಗ್ರಹಗಳು ಸಹ ಜೀವಿಗಳು ಯಾಕೆ ಕಂಡು ಬಂದಿಲ್ಲ ಅಂದರೆ ಅಲ್ಲಿ ವಾತಾವರಣ ಇಲ್ಲ, ಹೆಚ್ಚಾಗಿ ಕಾರ್ಬನ್ ಡೈಆಕ್ಸೈಡ್ ಅದ. ಹೀಗೆ ಕಾರ್ಬನ್ ಡೈಆಕ್ಸೈಡ್ನಿಂದ ಜೀವಿಗಳು ಉಸಿರಾಟ ಕ್ರಿಯೆಗೆ ಆಮ್ಲಜನಕ ದೊರೆಯದೇ ಇರೋದ್ರಿಂದ ಅಲ್ಲಿ ಜೀವಿಗಳ ಅಸ್ತಿತ್ವ ಇನ್ನೂ ಎದುರಿಗೆ ಕಂಡು ಬಂದಿಲ್ಲ. ಇನ್ನು ಪ್ರೋಕ್ಯಾರಿಯೋಟ್ ಜೀವಿಗಳು ಮತ್ತು ಯೂಕ್ಯಾರಿಯೋಟ್ ಜೀವಿಗಳು ಅಂತ ಕರಿತೀವಲ್ಲ. ಪ್ರೋ ಅಂದರೆ
ಒಂದೇ ಒಂದು ಕೋಶ ಕೇಂದ್ರ ಹೊಂದಿರತಕ್ಕಂಥ ಜೀವಿಗಳಿಗೆ ಪ್ರೊಕ್ಯಾರಿಯೋಟ್ ಜೀವಿಗಳು ಅಂತ ಕರೆಯಲಾಗ್ತದೆ. ಇನ್ನು ಒಂದಕ್ಕಿಂತ ಹೆಚ್ಚು ಕೋಶ ಕೇಂದ್ರವನ್ನು ಹೊಂದಿರತಕ್ಕಂಥ ಜೀವಿಗಳಿಗೆ ನಾವು ಯೂಕ್ಯಾರಿಯೋಟ್ಸ್ ಜೀವಿಗಳು ಅಂತ ಕರೆಯಲಾಗ್ತದೆ. ಎರಡೂ ಜೀವಿಗಳಲ್ಲಿ ಸಾಮಾನ್ಯವಾಗಿ ಆಹಾರ ಜೀರ್ಣಕ್ರಿಯೆ ಆದ ನಂತರ ಗ್ಲೂಕೋಸ್ ರೂಪ ಏನು ಪಡ್ಕೊಂಡಿರ್ತದಲ್ಲ, ಅದು ವಿಭಜನೆ ಕ್ರಿಯೆಯಾಗಿ ಅದರಿಂದ ಶಕ್ತಿ ಬಿಡುಗಡೆ ಆಗಬೇಕಾದ್ರೆ ನಮ್ಗೆ ಏನು ಬೇಕಾಗ್ತದೆ, ಗಾಳಿಯಲ್ಲಿರ್ತಕ್ಕಂಥ ಆಕ್ಸಿಜನ್ ಆಮ್ಲಜನಕ ಬೇಕಾಗ್ತದೆ. ನಂತರ ಈ ಆಮ್ಲಜನಕ ಪಡ್ಕೊಂಡು ನಾವು ಉಸಿರಾಟ ಕ್ರಿಯೆ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡ್ತವೆ. ಇವೆಲ್ಲ ದಹನ ಕ್ರಿಯೆಯಿಂದಲೂ ಸಹ ಕಾರ್ಬನ್ ಡೈಆಕ್ಸೈಡ್ ಐತಿ ಅಪಾರ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತದೆ. ಅಂದರೆ ಒಟ್ಟಾರೆ ಹೇಳ್ಬೇಕಾದ್ರೆ ಜೀವಿಗಳು ಬೇರೆ ಬೇರೆ ರೀತಿ ಗಾಳಿಯಲ್ಲಿ ಅನೇಕ ಘಟಕ ಇರ್ತಾವೆ. ಅದರಲ್ಲಿ ಪ್ರಮುಖವಾಗಿ ಕಾರ್ಬನ್ ಡೈಆಕ್ಸೈಡ್ ಬಗ್ಗೆ ನಿಮ್ಗೆ ಇಲ್ಲಿ ಕೊಡಲಾಗಿದೆ. ನಾವು ಫಾಜಿಲ್ ಇಂಧನಗಳು, ಪೆಟ್ರೋಲು, ಡೀಸೆಲು, ಕಲ್ಲಿದ್ದಲು, ಸೀಮೆ ಎಣ್ಣೆ ಇವೆಲ್ಲ ಪಳವಿಕ ಇಂಧನಗಳು ಅಂತ ಕರಿತವೆ. ಈಗ ಕಲ್ಲಿದ್ದಲಿರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಇವುಗಳ ದಹನದಿಂದ ಅಪಾಯಕಾರಿ ಅನಿಲಗಳು ಬಿಡುಗಡೆ ಆಗ್ತವೆ. ಅದರಲ್ಲಿ ಪ್ರಮುಖವಾಗಿ ಬಿಡುಗಡೆ ಆಗೋದು ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತವೆ. ಈ ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಎರಡು ರೀತಿ ಸ್ಥಿರೀಕರಣಗೊಳ್ಳುತ್ತದೆ. ಅದು ಯಾವ ರೀತಿ ಸ್ಥಿರೀಕರಣಗೊಳ್ಳುತ್ತದೆ ನೋಡೋಣ. ಅದಕ್ಕಾಗಿ ಕಾರ್ಬನ್ ಡೈಆಕ್ಸೈಡ್ನ ಸ್ಥಿರೀಕರಣ ಬಗ್ಗೆ ನೋಡೋಣ. ಸ್ಥಿರೀಕರಣ ಅಂದರೆ ಏನು, ಅದಕ್ಕೆ ಸ್ಥಿರೀಕರಣ ಅಂತ ಕರೆಯಲಾಗ್ತದೆ. ಮೊದಲು ಡೆಫಿನಿಷನ್ ನೋಡೋಣ ಸ್ಥಿರೀಕರಣ. ನೋಡಿರಿ, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ರಂಜಕ ಇರ್ಬೋದು, ಗಂಧಕ ಇರ್ಬೋದು, ಹೌದು, ಆಮ್ಲಜನಕ ಇರ್ಬೋದು, ಇವೆಲ್ಲ ಏನು ವಿವಿಧ ರೀತಿಯ ಪೋಷಕಾಂಶಗಳು, ಪರಿಸರದಲ್ಲಿ ಪೋಷಕ. ಇವು ಏನು ಮಾಡ್ತಾವಂದ್ರೆ ಎಲ್ಲಿ ಸಂಗ್ರಹ ಮೂಲದಿಂದ ವಿನಿಮಯ ಮೂಲಕ ಹೊರಗೆ, ಅಂದರೆ ಎಲ್ಲಿ ಹೆಚ್ಚಿರ್ತಾವಲ್ಲ ಹೆಚ್ಚದಿಂದ ಬೇರೆ ಮೂಲಗಳಿಗೆ ವರ್ಗಾವಣೆ ಆಗ್ತಾವೆ. ಹೀಗೆ ಸಂಗ್ರಹ ಮೂಲದಿಂದ ವಿನಿಮಯ ಮೂಲಕ ಯಾವುದೇ ಒಂದು ಪೋಷಕಾಂಶ ಹೋಗೋದಕ್ಕೆ ನಾವು ಸ್ಥಿರೀಕರಣ ಅಂತ ಕರಿತೀವಿ. ಅಂದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದ್ದದ ಸಂಗ್ರಹ ಮೂಲದಿಂದ ವಿನಿಮಯ ಮೂಲಕ ಹೋಗ್ಬೇಕಾದ್ರೆ ಎರಡು ವಿಧಗಳಲ್ಲಿ ಹೋಗ್ತದೆ. ಒಂದು, ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಬೇಕಾದ್ರೆ ಫೋಟೋಸಿಂಥಸಿಸ್, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಸೂರ್ಯನ ಬೆಳಕು ಖನಿಜ ಲವಣಾಂಶಗಳನ್ನು ಹೀರಿಕೊಂಡು ಉಸಿರಾಟ ಕ್ರಿಯೆ ಕಾರ್ಬನ್ ಡೈಆಕ್ಸೈಡ್ ಬಳಕೆ ಮಾಡಿಕೊಂಡು ಆ ಕಾರ್ಬನ್ ಡೈಆಕ್ಸೈಡ್ ಗ್ಲೂಕೋಸ್ ಪರಿವರ್ತನೆ ಆಗ್ತದೆ. ಹೀಗೆ ಕಾರ್ಬನ್ ಡೈಆಕ್ಸೈಡ್ ಗ್ಲೂಕೋಸ್ ರೂಪ ಪರಿವರ್ತನೆ ಆಗೋದು ಒಂದು ಸ್ಥಿರೀಕರಣ ಕ್ರಿಯೆ ನಡೀತದೆ. ಒಂದು. ಇನ್ನು ಸಮುದ್ರದಲ್ಲಿರ್ತಕ್ಕಂಥ ಜೀವಿಗಳು ಸಮುದ್ರದಲ್ಲಿ ಕರಗಿರ್ತಕ್ಕಂಥ ನೀರಿನಲ್ಲಿ ಕರಗಿದ ಕಾರ್ಬೋನೇಟ್ ರೂಪದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಪಡ್ಕೊಂಡು ಅವು ಒಂದು ಚಿಪ್ಪನ್ನಾಗಿ ಪರಿವರ್ತನೆ ಮಾಡ್ತವೆ. ಆಯಿತು, ಕಿಚಿಪ್ಪಿನ ರಚನೆಗೆ ಅವನ್ನ ಆ ಕಾರ್ಬೋನೇಟನ್ನ ಬಳಸ್ಕೊಡ್ತೀವಿ. ಹೀಗೆ ಕಾರ್ಬನ್ ಡೈಆಕ್ಸೈಡ್ ಒಟ್ಟಾರೆಯಾಗಿ ಸಂಗ್ರಹ ಮೂಲದಿಂದ ವಿನಿಮಯ ಮೂಲಕ ಎರಡು ರೀತಿ ಸ್ಥಿರೀಕರಣ ಆಗ್ತದೆ. ಇದು ಕಾರ್ಬನ್ ಡೈಆಕ್ಸೈಡ್ನ ಸ್ಥಿರೀಕರಣ. ಇದು ನೆಕ್ಸ್ಟು, ಇನ್ನು ಹವಾಮಾನ ನಿಯಂತ್ರಣದಲ್ಲಿ ವಾಯುಗೋಳದ ಪ್ರಮುಖ ಪಾತ್ರ ಏನು ಅನ್ನೋದು ನೋಡೋಣ. ನೋಡಿ, ಒಂದು ಹವಾಮಾನ ನಿಯಂತ್ರಣ ಆಗ್ಬೇಕಾದ್ರೆ ವಾಯುಗಳ ಪ್ರಮುಖ ಪಾತ್ರವಾಗಿರ್ತದೆ. ಯಾಕಂದರೆ ನೋಡಿರಿ, ಒಮ್ಮೆದ ಮೇಲೆ ಭೂಮಿ ಮೇಲೆ ತಾಪಮಾನ ಹೆಚ್ಚಾಗೋದು, ಕಡಿಮೆ ಆಗೋದು, ಆಮೇಲೆ ಜೀವಿಗಳು ಇದನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕಾದ್ರೆ ಈ ವಾಯುಗೋಳ ಅದನ್ನು ನಿಯಂತ್ರಣ ಮಾಡ್ತದೆ. ಯಾಕಂದರೆ ಗಾಳಿ ಅನ್ನೋದು ಉಷ್ಣದ ಅವಾಹಕವಾಗಿರೋದ್ರಿಂದ ಹಗಲಿರುಳು ಮತ್ತು ವರ್ಷವಿಡೀ ನೋಡಿದಾಗ ಭೂಮಿ ಉಷ್ಣತೆ ಸಾಕಷ್ಟು ಸ್ಥಿರವಾಗಿರುವಂತೆ ನೋಡಿಕೊಳ್ಳೋದು ಯಾವುದಂದ್ರೆ ವಾಯುಗೋಳ. ಉದಾಹರಣೆಗೆ ಬೆಳಗಿನ ಅವಧಿಯಲ್ಲಿ ಉಷ್ಣಾಂಶ ಇದಕ್ಕಿಂತ ಹೆಚ್ಚಾದಾಗ ಅದನ್ನು ತಡೆಯೋದು ವಾಯುಗೋಳ. ರಾತ್ರಿ ಉಷ್ಣಾಂಶ ಕಡಿಮೆ ಆಗೋದು ಅದನ್ನು ರಕ್ಷಣೆ ಮಾಡೋದನ್ನು ವಾಯುಗೋಳಾಗಿರ್ತದೆ. ಆದರೆ ಚಂದ್ರನ ಮೇಲೆ ಈ ರೀತಿ ಆಗಲ್ಲ. ಯಾಕೆ, ಚಂದ್ರನ ಮೇಲೆ ಯಾವುದೇ ರೀತಿ ವಾಯುಗೋಳ ಇಲ್ಲದೇ ಇರೋದ್ರಿಂದ ಅಲ್ಲಿ ಉಷ್ಣಾಂಶ -190 ಡಿಗ್ರಿ ಸೆಲ್ಸಿಯಸ್ ಬರ್ತದೆ. ಆಮೇಲೆ ನಂತರ 110 ಡಿಗ್ರಿ ಸೆಲ್ಸಿಯಸ್ ಒಮ್ಮೆ ಏರ್ತದೆ. ಹೀಗೆ ವಿಪರೀತ ಏರಿಳಿತ ಉಂಟಾಗ್ತದೆ. ಈ ವಿಪರೀತ ಏರಿಳಿತ ಉಂಟಾಗೋದ್ರಿಂದ ಚಂದ್ರನ ಮೇಲೆ ಯಾವುದೇ ಥರದ ಜೀವಿಗಳಿಲ್ಲ. ಅದಕ್ಕಾಗಿ ನಾವು ವಾಯುಗೋಳ ಪ್ರಮುಖ ಪಾತ್ರ ವಹಿಸ್ತದೆ. ಯಾಕಂದರೆ ವಾಯುಗೋಳ ಇರೋದರಿಂದ ಎಲ್ಲ ಜೀವಿಗಳು ಇನ್ನೂ ಸಹ ರಕ್ಷಣೆ ಪಡೆದವು. ಇದು ವಾಯುಗೋಳದ ಪ್ರಮುಖ ಮಹತ್ವವಾಗಿರ್ತದೆ. ಇನ್ನು ನೆಕ್ಸ್ಟು ಗಾಳಿಯ ಚಲನೆಗೆ ಅಂದರೆ ಮಾರುತಗಳು. ನೋಡಿ, ಗಾಳಿ ಚಲಿಸೋದಕ್ಕೆ ನಾವು ಮಾರುತ ಅಂತ ಕರೆಯಲಾಗ್ತದೆ. ನೋಡಿ, ಮಾರುತಗಳು ಹೆಂಗೆ ಉಂಟಾಗ್ತವೆ, ಸಂವಹನ ಪ್ರವಾಹಗಳು ಅಂತ ಇರ್ಬೋದು. ನಿಮ್ಗಾರು ಅದು ಜಲಮೂಲಗಳಿರ್ತಕ್ಕಂಥ ನೀರು ಕಾದಾಗ ಅಥವಾ ಜೀವಿಗಳ ಚಟುವಟಿಕೆಯಿಂದ ಏನಾಗ್ತದೆ, ಕೆಲವು ಪ್ರಮಾಣ ನೀರು ಆವಿ ಆಗ್ತದೆ, ನೀರಾವಿ ರೂಪ ಪಡ್ಕೋತದೆ. ನೀರಾವಿ ಅಂದರೆ ಭೂಮಿ ಮೇಲಿರ್ತಕ್ಕಂಥ ಜಲಮೂಲಗಳಿರ್ತಕ್ಕಂಥ ನೀರು ಸೂರ್ಯನ ಕಿರಣಗಳಿಂದ ಆವಿಯಾಗಿ ಮೇಲೆ ಇರ್ತದೆ. ಮೇಲೆ ಇರಿದಾಗ ಆ ಬಿಸಿಗಾಳಿ ಇದ್ರ ಮೇಲೆ ಇರ್ತದೆ. ನೀರಾವಿಯಾಗಿ ಬಿಸಿಗಾಳಿ ಮೇಲೆ ಇರ್ತದೆ. ಆಗ ಯಾಕಂದ್ರೆ ಬಿಸಿಗಾಳಿ ತಂಪಾದ ಗಾಳಿಗಿಂತ ಹಗುರಾಗಿ ಮೇಲೆ ಇರ್ತದೆ. ಮೇಲೇರಿ ವಾತಾವರಣದ ಸಂವಹನ ಪ್ರವಾಹಗಳು ಉಂಟಾಗ್ತವೆ. ಹೀಗೆ ಬಿಸಿ ಮತ್ತು ತಂಪು ಗಾಳಿ ಯಾವಾಗಲೂ ಯಾವುದೇ ದಿಕ್ಕಿನ ಕಡೆ ಚಲಿಸ್ತಾವು ಅಂದಾಗ ಇದಕ್ಕೆ ನಾವು ಉದಾಹರಣೆ ಹೊಗೆ ಚಲನೆ ನೋಡ್ಬೋದು. ಹೊಗೆ ನೋಡಿರಿ, ಒಂದು ಹೊಗೆಯನ್ನು ಹಿಡಿಸಿದಾಗ ಹೊಗೆ ಅದು ಗಾಳಿ ಬೀಸಿ ಕಡೆಗೆ ಚಲಾವಣೆ ಮಾಡ್ತದಲ್ಲ, ಹಂಗೆ ಮಾರುತಗಳು ಸಾಮಾನ್ಯವಾಗಿ ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಕ್ಕೆ ಯಾವಾಗಲೂ
ಚಲಿಸ್ತಾವು. ಯಾಕಂದ್ರೆ ಭೂಮಿ ಹಗಲಿ ವೇಳೆಯಲ್ಲಿ ನೋಡಿದಾಗ ಭೂಮಿ ಮೇಲೆ ಗಾಳಿ ಬೇಗನೆ ಏನಾಗ್ತದೆ, ಬಿಸಿ ಆಗ್ತದೆ. ಯಾಕಂದರೆ ಭೂಮಿ ಮೇಲೆ ನೀರು ಕಡಿಮೆ ಇರೋದರಿಂದ ಸೂರ್ಯನ ಕಿರಣಗಳು ಭೂಮಿ ಬಿದ್ದಾಗ ಭೂಮಿಯಲ್ಲಿರ್ತಕ್ಕಂಥ ಅಲ್ಪ ನೀರು ಆವಿ ಆಗ್ತದೆ, ಬಿಸಿ ಗಾಳಿ ಮೇಲೆ ಇರ್ತದೆ. ಅಂದರೆ ಸಮುದ್ರದಲ್ಲಿ ನೀರು ನಿಧಾನವಾಗಿ ಕಾಯ್ತದೆ. ನಿಧಾನವಾಗಿ ಕಾಯೋದರಿಂದ ಸಮುದ್ರ ತೀರ ಪ್ರದೇಶದಿಂದ ಭೂಮಿ ಕಡೆಗೆ ಹಗಲಿನಲ್ಲಿ ಮಾರುತಗಳು ಬೀಸ್ತಾವು. ಅದೇ ರಾತ್ರಿ ವೇಳೆಯಲ್ಲಿ ಸಮುದ್ರದ ನೀರು ನಿಧಾನವಾಗಿ ತಂಪಾಗ್ತದೆ. ಹೀಗಾಗಿ ಅಲ್ಲಿ ಬಿಸಿ ಗಾಳಿ ರಾತ್ರಿ ವೇಳೆ ಮೇಲೆ ಇರ್ತದೆ. ಭೂಮಿ ಮೇಲೆ ನಿಧಾನವಾಗಿ ತಂಪಾಗ್ತದೆ, ಬೇಗನೆ ತಂಪಾಗ್ತದೆ. ಅವಾಗ ಮಾರುತವು ಭೂಪ್ರದೇಶದಿಂದ ಸಮುದ್ರ ತೀರ ಪ್ರದೇಶದಲ್ಲಿ ಹಗಲು ವೇಳೆಯಲ್ಲಿ ಬೀಸ್ತಿರ್ತಾವೆ. ಈ ರೀತಿ ಏನಾಗ್ತದೆ ಅಂದರೆ ತಂಪಾಗುವಿಕೆ, ಬಿಸಿಯಾಗುವಿಕೆ ಇವು ಸಂವಹನ ಪ್ರವಾಹವನ್ನು ಉಂಟು ಮಾಡೋಕ್ಕೆ ಪ್ರಮುಖ ಕಾರಣ ಆಗ್ತದೆ. ವಿದ್ಯಾರ್ಥಿಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇನ್ನು ಮಳೆ ಹೆಂಗಾಗ್ತದೆ ಅನ್ನೋದಕ್ಕೆ ಬರೋಣ. ಅದಕ್ಕೆ ಜಲಚಕ್ರನ ಅದ ನೋಡಿರಿ. ಮಳೆ ಆಗಬೇಕಾದ್ರೆ ಏನಾಗ್ತದೆ, ಹಗಲಿನಲ್ಲಿ ನೀರಿನ ಮೂಲಗಳು ಅಂದರೆ ಹೊಳ್ಳಗಳು, ಹೊಂಡಗಳು, ಹೌದು, ಈ ರೀತಿ ಸಮುದ್ರ ಸಾಗರಗಳಿರ್ತಕ್ಕಂಥ ನೀರು ಸೂರ್ಯನ ಬಿಸಿಲಿನಿಂದ ಕಾದು ಆವಿಯಾಗಿ ಗಾಳಿಯನ್ನು ಸೇರ್ತದೆ, ನೀರಾವಿ ರೂಪುಗೊಳ್ತದೆ. ಅದಲ್ಲದೆ ಜೈವಿಕ ಚಟುವಟಿಕೆಗಳಿಂದ ಸ್ವಲ್ಪ ಪ್ರಮಾಣ ನೀರಾವಿ ಸಹ ಗಾಳಿ ಸೇರ್ತದೆ. ಹೀಗೆ ಗಾಳಿ ಬಿಸಿಯಾಗಿ ಮೇಲೆ ಇರ್ತದೆ. ಮೇಲೆ ಏರಿದಾದಂತೆ ಅದು ಹಿಗ್ಗಿ ತಂಪಾಗಿ ಚಿಕ್ಕ ಚಿಕ್ಕ ಘನೀಭವಿಸಿ ಚಿಕ್ಕ ಚಿಕ್ಕ ಹನಿ ಆಗ್ತದೆ. ನಂತರ ಹನಿಯಾಗಿ ಅದರಲ್ಲಿ ಗಾಳಿಯಲ್ಲಿರ್ತಕ್ಕಂಥ ಧೂಳು ಇರ್ಬೋದು, ಇತರ ಸಣ್ಣ ಕಣಗಳು ನ್ಯೂಕ್ಲಿಯಸ್ನಂತೆ ವರ್ತಿಸಿ ನೀರಿನ ಹನಿಯಾಗಿ ದೊಡ್ಡ ಹನಿಯಾಗಿ ಘನೀಭವಿಸುತ್ತೆ. ಹೀಗೆ ಘನೀಭವಿಸಿದ ಹನಿಗಳು ಒಂದಕ್ಕೊಂದು ಸೇರಿ ದೊಡ್ಡದಾಗುತ್ತಾ ಹೋಗ್ತದೆ. ಯಾವಾಗ ದೊಡ್ಡ ಆಗ್ತದಲ್ಲ ಅವಾಗ ಭಾರವಾಗಿ ಅದು ಮಳೆ ರೂಪ ಭೂಮಿಗೆ ತಿರುತ್ತದೆ. ಹೀಗೆ ಗಾಳಿ ಉಷ್ಣತೆ ಕಡಿಮೆ ಆದಾಗ, ಕೆಲವೊಮ್ಮೆ ಗಾಳಿ ಉಷ್ಣತೆ ಕಡಿಮೆ ಆದಾಗ ಹಿಮ, ಮಂಜು ಮತ್ತು ಆಲೆಕಲ್ಲಿನ ರೂಪದಲ್ಲಿ ಹನಿಯಾಗಿ ಅದು ಭೂಮಿಗೆ ಬೀಳುತ್ತದೆ. ಇದಕ್ಕೆ ನಾವು ಮಳೆ ಈ ರೀತಿ ಉಂಟಾಗ್ತದೆ. ಅಂದರೆ ಮಳೆ ಆಗುವುದು ಹೆಂಗೆ ಉಂಟಾಗ್ತದೆ ಮಳೆ ಅನ್ನೋದಕ್ಕೆ ಇದೊಂದು ಅಂದರೆ ಜಲಮೂಲಗಳಲ್ಲಿರ್ತಕ್ಕಂಥ ನೀರು ಮೇಲೆ ಹೋಗಿ ಆವಿಯಾಗಿ ಮೋಡಾಗಿ ಬರ್ತದೆ. ಮತ್ತು ಹೊಳೆದು ಅದಕ್ಕೆ ಜಲಚಕ್ರ ಆಗ್ತದೆ. ಅಂದರೆ ಯಾವ ರೀತಿ ಆಗ್ತದೆ ಅನ್ನೋದಕ್ಕೆ ಈ ರೀತಿ ಅಂದರೆ ಗಾಳಿ ಇದ್ದದೆ ನೀರಾವಿ ರೂಪ ಪಡ್ಕೊಂಡು ಅಲ್ಲಿ ಮೇಲೆ ಹೋಗಿ ಘನೀಭವಿಸ್ತದೆ. ಸಣ್ಣ ಸಣ್ಣ ಹನಿಯಾಗಿ ದೊಡ್ಡ ಹನಿಯಾಗಿ ಘನೀಭವಿಸಿ ನಂತರ ಅದು ಉಷ್ಣಾಂಶದ ಕಡಿಮೆ ಆದಾಗ ಮಾತ್ರ ಮಳೆ ರೂಪದಾಗ ಭೂಮಿಗೆ ಬರ್ತದೆ. ಈ ರೀತಿ ಮಳೆ ಆಗ್ತದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಇಷ್ಟು ಇದ್ರ ಬಗ್ಗೆ ಅದ. ಇನ್ನು ವಾಯು ಮಾಲಿನ್ಯ ಬಗ್ಗೆ ಬರೋಣ. ನೋಡಿರಿ, ವಾಯು ಮಾಲಿನ್ಯತೆ ಅದಕ್ಕೆ ಇರ್ತಾರೆ. ನೋಡಿರಿ, ಭೂಮಿ ಮೇಲೆ ನಾವು ಅತಿಯಾಗಿ ಏನು ಮಾಡ್ತಾರೆ, ಭಾಳ ಬೇರೆ ರೀತಿಯ ಇಂಧನಗಳನ್ನ ಬಳಕೆ ಮಾಡ್ತಾರೆ. ಅದರಲ್ಲಿ ಫಾಸಿಲ್ ಇಂಧನಗಳ ಬಗ್ಗೆ ಕೇಳಿರ್ಬೋದು ನೀವು. ಕಲ್ಲಿದ್ದಲಿರ್ಬೋದು, ಪೆಟ್ರೋಲಿಯಂ ಇರ್ಬೋದು, ಹೌದು, ಆಮೇಲೆ ಕೋಕ್ ಇರ್ಬೋದು, ಡೀಸೆಲ್ ಇರ್ಬೋದು. ಹಿಂಗೆ ಹಲವಾರು ರೀತಿ ಇಂಧನಗಳನ್ನ ನಾವು ದಹನ ಮಾಡ್ತೇವೆ. ಇದರಿಂದ ಏನಾಗುತ್ತೆ, ವಾತಾವರಣದಲ್ಲಿ ನೈಟ್ರೋಜನ್, ಫಾಸ್ಫರಸ್ ಇವು ಹೊಂದಿರೋದ್ರಿಂದ ಇವುಗಳು ಉರಿಸಿದಾಗ ನೈಟ್ರೋಜನ್ ಮತ್ತು ಫಾಸ್ಫರಸ್ ಅತಿಯಾಗಿ ಬಿಡುಗಡೆ ಆಗ್ತಾವೆ. ಹೀಗೆ ನೈಟ್ರೋಜನ್ ಮತ್ತು ಫಾಸ್ಫರಸ್ ಆಕ್ಸೈಡ್ಗಳು ಉಂಟಾಗಿರ್ತಾವೆ. ಇದರಿಂದ ಉಸಿರಾಟಕ್ಕೆ ನಮ್ಗೆ ಏನಾಗುತ್ತೆ, ತೊಂದರೆ ಆಗ್ತದೆ. ಇದಲ್ಲದೆ ಮಳೆಯಲ್ಲಿ ನೀರಿನಲ್ಲಿ ಕರಗಿ ಆಮ್ಲಗಳಾಗಿ ಪರಿವರ್ತನೆ. ಉದಾಹರಣೆಗೆ ಸಲ್ಫರ್ ಡೈಆಕ್ಸೈಡು, ನೈಟ್ರೋಜನ್ ಆಕ್ಸೈಡು ಮಳೆನೀರಿನ ಜೊತೆ ಕೂಡಿ ಸಲ್ಫ್ರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲ ಆಗಿ ಆಮ್ಲ ಮಳೆಗೆ ಕಾರಣ ಆಗ್ತಾವೆ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ನೈಟ್ರೋಜನ್ನು ಆಕ್ಸೈಡು ಮತ್ತು ಸಲ್ಫರ್ ಡೈಆಕ್ಸೈಡ್ ಬಿಡುಗಡೆ ಆಗಿರ್ತಕ್ಕಂಥ ಫಾಸಿಲಿಂದ ಬಿಡುಗಡೆ ಆಗ್ತವೆ. ಇವು ಮಳೆ ನೀರು ಜೊತೆ ಕೂಡಿ ನೈಟ್ರಿಕ್ ಆಮ್ಲ HNO3, ಸಲ್ಫ್ರಿಕ್ ಆಮ್ಲ H2SO4 ಆಗಿ ಆಮ್ಲ ಮಳೆಯನ್ನು ಉಂಟು ಮಾಡ್ತಾವೆ. ಇನ್ನು ಫಾಸಿಲಿಂಧನ ದಹನದ ಗಾಳಿಯಲ್ಲಿ ನಿಲಂಬಿತ ಕಣಗಳ ಪ್ರಮಾಣ ಹೆಚ್ಚಾಗ್ತದೆ. ಆಗ ಕಾರ್ಬನ್ ಮತ್ತು ಹೈಡ್ರೋಕಾರ್ಬನ್ಗಳು ಒಳಗೊಂಡಿರೋದರಿಂದ ಶೀತ ಹವಾಮಾನದಲ್ಲಿ ಇವು ಘನೀಭವಿಸ್ತಾವೆ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಭಾಳಷ್ಟು ತಂಪು ಹವಾಮಾನದಾಗ ಈ ಹೈಡ್ರೋಕಾರ್ಬನ್ಗಳೇನಿರ್ತಾವೆ ಈ ಘನೀಭವಿಸ್ತಾವೆ. ಇದಕ್ಕೆ ಸ್ಮಾಗ್ ಅಂತ ಕರೆಯಲಾಗ್ತದೆ. ಅಂದರೆ ಸ್ಮಾಗ್ ಅಂದ್ರೆ ರಣಬಿಸಿಲಿದ್ದಾಗೂ ಸಹ ಏನಾಗ್ತದೆ ಅಂದ್ರೆ ಮಂಜು ಕಡಿಮೆ ಆಗಲ್ಲ. ನಾವು ನಿಜವಾಗಿ ಅದಕ್ಕೆ ಮಂಜು ಅನ್ನಲ್ಲ, ಅದಕ್ಕೆ ಸ್ಮಾಗ್ ಅಂತ ಕರೆಯಲಾಗ್ತದೆ. ಅಂದರೆ ಹೈಡ್ರೋಕಾರ್ಬನ್ ಸಂಖ್ಯೆ ಶೀತ ಪ್ರದೇಶದಲ್ಲಿ ಹೆಚ್ಚಾದಾಗ ಮುಂದಿರ್ತಕ್ಕಂಥದ್ದು ಏನೂ ನಮ್ಗೆ ಗೋಚರ ಆಗಲ್ಲ. ಅದಕ್ಕೆ ನಾವು ಸ್ಮಾಗ್ ಅಂತ ಕರಿತೇವೆ. ಅಧ್ಯಯನ ಪ್ರಕಾರ ಸ್ಮಾಗ್ ಏನು ಮಾಡ್ತದೆ ಅಂದ್ರೆ ಮನುಷ್ಯನಿಗೆ ಅಲರ್ಜಿ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು, ಇವುಗಳನ್ನ ಹೆಚ್ಚಾಗಿ ತರುವ ಸಾಧ್ಯತೆ ಇರ್ತದೆ. ಅದಕ್ಕೆ ನಾವು ವಾಯು ಮಾಲಿನ್ಯತೆ ನಿಜವಾಗಿ ಎದಕ್ಕೆ ಇರ್ತದೆ ಅಂದ್ರೆ ಹಾನಿಕಾರಕ ವಸ್ತುಗಳ ಪ್ರಮಾಣ ಗಾಳಿಯಲ್ಲಿ ಏರಿಕೆ ಆಗ್ತದೆ. ಹಾನಿಕಾರಕ ವಸ್ತುಗಳ ಪ್ರಮಾಣ ಗಾಳಿಯಲ್ಲಿ ಏರಿಕೆ ಆಗೋದಕ್ಕೆ ನಾವು ನಿಜವಾಗಿ ಏನು ಕರೆಯಲಾಗ್ತದೆ, ವಾಯು ಮಾಲಿನ್ಯತೆ ಕರೆಯಲಾಗ್ತದೆ. ಇಷ್ಟು ಗಾಳಿಯ ಬಗ್ಗೆ ಅದ.
ಇನ್ನು ನೀರಿನ ಬಗ್ಗೆ ನೋಡೋಣ. ನೀರು ಒಂದು ಅದ್ಭುತ ದ್ರವ ಅಂತ ಕರೆಯಲಾಗ್ತದೆ. ಯಾಕಂದರೆ ಇಂದಿನ ದಿನಮಾನದಲ್ಲಿ ನಾವು ನೀರಿಲ್ಲ ಬದುಕಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಜೀವಿಗೆ ನೀರು ಅವಶ್ಯಕತೆ ಇರ್ತದೆ. ಅದಕ್ಕಾಗಿ ಒಂದು ಪ್ರದೇಶದ ಜೀವಿಗಳ ಸಂಖ್ಯೆಯನ್ನು ನಿರ್ಧಾರ ಮಾಡೋದು ಯಾವುದಂದ್ರೆ ನೀರು. ಇದು ಒಂದು ಸಂಪನ್ಮೂಲ. ಅದಕ್ಕೆ ಜೀವಿಯ ವೈವಿಧ್ಯತೆಯನ್ನು ನಿರ್ಧಾರ ಮಾಡ್ತಕ್ಕಂಥ ಅಂಶ ಇದು. ಜೀವಿಯ ಸುಸ್ಥಿರ ನಿರ್ವಹಣೆ ನಿರ್ಧಾರ ಆಗಬೇಕಾದ್ರೆ ನೀರಿಲ್ಲ ಸಾಧ್ಯ ಆಗಲ್ಲ. ಅದಲ್ಲ ಇದು ಉಷ್ಣಾಂಶ ಮಣ್ಣಿನ ಸ್ವಭಾವಕ್ಕೂ ಸಹ ಕಾರಣವಾಗಿರ್ತದೆ. ಅದಲ್ಲ ಭೂಮಿಯ ಮೇಲೆ ಜೀವಿಗಳು ಉಳಿಬೇಕಾದ್ರೆ ಮುಖ್ಯವಾಗಿ ಸಂಪನ್ಮೂಲ ಯಾವ್ದು ಬೇಕಾಗ್ತದೆ? ನೀರು ಬೇಕಾಗ್ತದೆ. ಅದಕ್ಕೆ ನೀರನ್ನು ನಾವು ಅದ್ಭುತ ದ್ರವ, ನೀರಿನ ಸೂತ್ರ H2O ಆಗಿರ್ತದೆ. ಇನ್ನು ಇಂಥ ನೀರು ಏನೈತಿ ಇಂದಿನ ನಿರ್ಮಾಣದಲ್ಲಿ ಮಾನವನ ಚಟುವಟಿಕೆಯಿಂದ ಪ್ರಮುಖವಾಗಿ 3 ಪರಿಣಾಮಗಳು ಬೀಳತ್ತವೆ. ಅಂಥ ಪರಿಣಾಮಗಳು ನೋಡೋಣ, ಅವುಗಳನ್ನ ಹೆಂಗೆ ನಾವು ಪರಿಹಾರ ಮಾಡ್ಕೊಡೋದು ಅನ್ನೋದನ್ನು ಈಗ ಹೊಳ್ಕೊತಕೊಂಡು ಈಗ 1ನೇ ಪಾಯಿಂಟ್ ಬರೋಣ. ಜಲಮಾಲಿನ್ಯವನ್ನು ತಡೆಗಟ್ಟಬೇಕಾದ್ರೆ ಅನಪೇಕ್ಷಿತ ವಸ್ತುಗಳನ್ನ ನೀರಿನ ಮೂಲಗಳಿಗೆ ಸೇರಿಸುವುದು ಇದರಿಂದ ಆಗತ್ತದೆ. ಅನಪೇಕ್ಷಿತ ವಸ್ತುಗಳನ್ನ ಏನು ಮಾಡುತ್ತೆ ನಿರ್ಮಾಣದಲ್ಲಿ ನೀರಿನ ಮೂಲಗಳಿಗೆ ಸೇರಿಸುತ್ತೆ. ಉದಾಹರಣೆಗೆ ಕೃಷಿ ಬೆಳೆಗಳಿಗೆಲ್ಲ ಅನೇಕ ರೀತಿಯ ರಸಗೊಬ್ಬರಗಳನ್ನು ಹಾಕ್ತವೆ. ಯೂರಿಯಾ, DAP ಅನೇಕ ರಸಗೊಬ್ಬರಗಳು. ಆಮೇಲೆ ಕ್ರಿಮಿನಾಶಕಗಳು DDT ಇರ್ಬೋದು, BSC ಇರ್ಬೋದು. ಅದರ DDT ಅಂದರೆ ಡೈಫೆನೈಲ್ ಟೆಟ್ರಾಕ್ಲೋರೈಥೇನ್ ಇರ್ಬೋದು. BHC ಅಂದರೆ ಬೆಂಜಿನ್ ಹೆಕ್ಸಾಕ್ಲೋರೈಡ್ ಇರ್ಬೋದು. ಇಂಥ ಅನೇಕ ರಸಗೊಬ್ಬರಗಳು, ಕ್ರಿಮಿನಾಶಕಗಳು ಬಳಕೆ ಮಾಡ್ತಾರೆ. ಅದರ ಜೊತೆಗೆ ಪೇಪರ್ ಕಾರ್ಖಾನೆ ಅತ್ಯಂತ ವಿಷಕಾರಿ ವಸ್ತು ಆದ ಪಾದರಸ ಬಿಡುಗಡೆ ಆಗತ್ತದೆ. ಅದ್ರ ಜೊತೆಗೆ ಕಾಲರ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾದಂಥಗಳು ಈ ಜೀವಿಗಳು ಅಂದರೆ ಕಾಲರ ರೋಗ ಎಲ್ಲ ಅಂಶಗಳು ವಿಷಕಾರಿ ರಸಗೊಬ್ಬರ, ಕ್ರಿಮಿನಾಶಕ, ಪಾದರಸ ಇವೆಲ್ಲ ಅನೇಕ ರೋಗಗಳನ್ನು ಉಂಟು ಮಾಡೋದು. ಅದರಲ್ಲಿ ಕಾಲರ ರೋಗವನ್ನು ಉಂಟು ಮಾಡಬಹುದು. ಇಂಥ ಅನೇಕ ರೋಗಗಳನ್ನು ಉಂಟು ಮಾಡೋ ಸಾಧ್ಯತೆ ಇರ್ತದೆ. ಇದು ಒಂದು ಪರಿಣಾಮ. ಇನ್ನು ಜಲಮಾಲಿನ್ಯ ಆಗ್ತಕ್ಕಂಥ ಮತ್ತೊಂದು ಪರಿಣಾಮ ಏನಂದರೆ ನೀರಿನ ಆಕರಗಳಿಗೆ ಅಪೇಕ್ಷಿತ ವಸ್ತುಗಳನ್ನು ತೆಗೆದು ನೋಡ್ರಿ. ಅಪೇಕ್ಷಿತ ವಸ್ತುಗಳನ್ನು ತೆಗೆದು ಅಪೇಕ್ಷಿತ ಅಂದರೆ ಉದಾಹರಣೆಗೆ ಯಾವುವು ನೀರಿನಲ್ಲಿ ಕರಗತಕ್ಕಂಥ ಆಕ್ಸಿಜನ್ ಜಲಚರ ಜೀವಿ ಉಸಿರಾಟಕ್ಕೆ ಬಳಸ್ಕೊತಿರ್ತಾವೆ. ಆದರೆ ನಾವೇನು ಮಾಡ್ತೇವೆ ಅಂದರೆ ಇಂದಿನ ನಿರ್ಮಾಣದಲ್ಲಿ ಚರಂಡಿ ನೀರನ್ನು ಸೇರಿಸೋದು, ಕೈಗಾರಿಕಾ ನೀರನ್ನು ಆ ನದಿ ಮೂಲಗಳು ಸೇರಿಸೋದ್ರಿಂದ ನದಿ ಮೂಲಗಳಲ್ಲಿ ಅಪೇಕ್ಷಿತ ವಸ್ತುಗಳು ಏನಾಗ್ತಾವೆ ಕಡಿಮೆಯಾಗಿ ಅನಪೇಕ್ಷಿತ ವಸ್ತುಗಳು ಹೆಚ್ಚಾಗೋದ್ರಿಂದ ಆಕ್ಸಿಜನ್ ಪ್ರಮಾಣ ಕಡಿಮೆಯಾಗಿ ಅದು ಜಲಚರ ಜೀವಿಗಳ ಮೇಲೆ ಪರಿಣಾಮ ಬೀರ್ತದೆ. ನೀರಿನಲ್ಲಿ ಮತ್ತು ಇತರ ಪೋಷಕಾಂಶಗಳು ಸಹ ಕಡಿಮೆಗೆ ಕಾರಣ ಆಗೈತಿ. ಇದು ಒಂದು. ನಂತರ ಮತ್ತೊಂದು ಪರಿಣಾಮ ಜಲಮಾಲಿನ್ಯ ಆಗೋದ್ರಿಂದ ನೀರಿನ ಉಷ್ಣತೆಯಲ್ಲಿ ಬದಲಾವಣೆ ಆಯ್ತು. ಕೈಗಾರಿಕೆಯಿಂದ ಬರ್ತಕ್ಕಂಥ ಬಿಸಿನೀರನ್ನು ಕೊಳೆಯ ಮೂಲಕ ನದಿ ಮೂಲಗಳಿಗೆ ಸೇರಿಸೋದ್ರಿಂದ ಅಲ್ಲಿ ಉಷ್ಣಾಂಶ ಏನೈತಿ ಹೆಚ್ಚಾಗ್ತದೆ. ಇದರಿಂದ ಉಷ್ಣಾಂಶವನ್ನು ತಡೆದುಕೊಳ್ಳಲಾಗದೆ ಕೆಲವು ಜೀವಿಗಳು ಸಾಯ್ತಾವೆ, ಅಪಾಯಗಳು ಉಂಟಾಗ್ತದೆ. ಅದೇ ಜೊತೆಗೆ ಕೆಲವು ಜೀವಿಗಳು ಸಂತಾನೋತ್ಪತ್ತಿ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಕೆಲವು ಪ್ರಾಣಿಗಳು ಮೊಟ್ಟೆ ಮತ್ತು ಲಾರ್ವಾಗಳನ್ನು ಇಟ್ಟಿರ್ತಾವೆ. ಆ ಲಾರ್ವಾಗಳು ಮೊಟ್ಟೆಗಳು ಉಷ್ಣ ತಡೆದುಕೊಳ್ಳದೆ ತೊಂದರೆಗೆ ಒಳಗಾಗ್ತವೆ. ಈ ರೀತಿ ಜಲಮಾಲಿನ್ಯದಿಂದ ಪರಿಣಾಮವನ್ನು ಉಂಟು ಮಾಡ್ತಾವೆ. ಇನ್ನು ಮಣ್ಣಿನಲ್ಲಿರುವ ಖನಿಜ ಸಂಪನ್ಮೂಲಗಳ ಬಗ್ಗೆ ಬರೋಣ. ನೋಡಿರಿ, ಮಣ್ಣಿನಲ್ಲಿ ಖನಿಜ ಸಂಪನ್ಮೂಲ ಯಾಕಂದ್ರೆ ಮಣ್ಣು ಖನಿಜಗಳ ಭಂಡಾರಗಳ ತಾಣ ಅಂತ ಕರೆಯಲಾಗ್ತದೆ. ಅಂದರೆ ಮತ್ತು ಎಲ್ಲರಿಗೂ ಇದು ಬಳುವಳಿ ಕೊಡ್ತಕ್ಕಂಥ ಒಂದು ಸಂಪನ್ಮೂಲ ಮಣ್ಣು ಅಂತ ಕರಿತೇವೆ. ಮಣ್ಣು ಅತ್ಯಂತ ಹೊರಗಿನ ಭೂತೊಗಟೆಯಲ್ಲಿ ಕಂಡು ಬರ್ತದೆ. ಹೊರಗಿನ ಪದರದಲ್ಲಿ ಕಂಡು ಬರ್ತಕ್ಕಂಥ ಖನಿಜ ಪ್ರಮುಖ ಮಿಶ್ರಣ ಅಂತ ಕರೆಯಲಾಗ್ತದೆ. ಅದ್ರ ಜೊತೆ ಸಣ್ಣ ಸಣ್ಣ ಕಲ್ಲಿನ ಚೂರುಗಳು ಸಹ ಈ ಮಣ್ಣು ಹೊಂದಿರ್ತದೆ. ಆಮೇಲೆ ಇದ್ರ ಜೊತೆಗೆ ಕೆಲವು ಜೀವಿಗಳು ಸಹ ಈ ಮಣ್ಣಿನಲ್ಲಿ ಇರ್ತಾವೆ. ಜೈವಿಕ ಅಂಶಗಳು ಸಹ ಈ ಮಣ್ಣಿನಲ್ಲಿ ಇರ್ತಾವೆ. ಅದಕ್ಕೆ ಮಣ್ಣಿನಲ್ಲಿ ಕೊಳೆತ ಇಂಥ ಜೈವಿಕ ಅಂಶವನ್ನು ನಾವು ಹ್ಯೂಮಸ್ ಅಂತ ಕರೆಯಲಾಗ್ತದೆ. ಹ್ಯೂಮಸ್ದಲ್ಲಿ ಕೆಲವು ಮಣ್ಣಲ್ಲಿ ಕೆಲವು ಏನಿರ್ತಾವೆ ಸೂಕ್ಷ್ಮಾಣುಜೀವಿಗಳು ಸಹ ಇಲ್ಲಿ ಕಂಡು ಬರ್ತಾವೆ. ಈ ಸೂಕ್ಷ್ಮಾಣುಜೀವಿಗಳು ಮಣ್ಣಿನ ಕಣಗಳ ಸರಾಸರಿ ಗಾತ್ರವನ್ನು ಹೆಚ್ಚಿಸೋದಲ್ಲದೆ ಆ ಮಣ್ಣಿನ ವಿಧವನ್ನು ಸಹ ನಿರ್ಧಾರ ಮಾಡ್ತಾವೆ. ನೋಡಿರಿ, ಮಣ್ಣಿನಲ್ಲಿ ಹ್ಯೂಮಸ್ನ ಪ್ರಮಾಣ ಹೆಚ್ಚಾದಂಗೆ ಸೂಕ್ಷ್ಮಾಣುಜೀವಿಗಳ ಪ್ರಮಾಣ ಹೆಚ್ಚಾದಂಗೆ ಅದರ ಗುಣಮಟ್ಟವನ್ನು ನಾವು ನಿರ್ಧಾರ ಮಾಡ್ಬೋದು. ಹ್ಯೂಮಸ್ ಅಂದಾಗ ಹ್ಯೂಮಸ್ ಏನು ಮಾಡ್ತಾರೆ, ಮಣ್ಣಲ್ಲಿ ರಂಧ್ರಯುತಗೊಳಿಸೋದಲ್ಲ, ಮಣ್ಣಲ್ಲಿ ನೀರು ಗಾಳಿ ಸುಲಭವಾಗಿ ಏನು ಪದರಗಳ ನಡುವೆ ತಲುಪಕ್ಕೆ ಅನುವು ಮಾಡಿಕೊಡ್ತದೆ. ಅದ್ರ ಜೊತೆಗೆ ಖನಿಜ ಪೋಷಕಾಂಶಗಳು ಇದರಲ್ಲಿ ಹೆಚ್ಚು ಇರಲು ಕಾರಣ ಆಗ್ತದೆ. ಇನ್ನೊಂದು ಪೋಷಕಾಂಶಗಳು ಹುಮ್ಮಸ್ಸಿನ ಪ್ರಮಾಣ ಮತ್ತು ಮಣ್ಣಿನ ಆಳ ಇವು ಎರಡನ್ನೂ ಸಸ್ಯಗಳು ಯಾವಾಗಲೂ ಏನು ಮಾಡ್ತಾವೆ ಹುಲಸಾಗಿ ಇಡ್ತಾವೆ, ಅಂದರೆ ಹಚ್ಚ ಹಸಿರಾಗಿ ಇಡ್ತಾವೆ. ಅದಕ್ಕೆ ಹ್ಯೂಮಸ್ ಮಣ್ಣಿಗೆ ಅವಶ್ಯಕವಾಗಿರ್ತದೆ. ಸಸ್ಯಗಳ ಬೆಳವಣಿಗೆ ಭಾಳಷ್ಟು ಸಹಕಾರಿ ಆಗಿರ್ತದೆ. ಇನ್ನೊಂದು ಏನಂದ್ರೆ ಒಂದು ಸೀಮಿತ ಪ್ರದೇಶದಲ್ಲಿ ಜೀವ ವೈವಿಧ್ಯತೆಯನ್ನು ನಿರ್ಧಾರ ಮಾಡ್ಬೇಕಾದ್ರೆ ಈ ಮಣ್ಣು ಸಾಕಷ್ಟು ಸಹಾಯ ಮಾಡ್ತದೆ. ಹಂಗಾರೆ ಇಂಥ ಮಣ್ಣು
ಯಾವ ರೀತಿ ರೂಪುಗೊಳ್ತದೆ, ಮಣ್ಣು ರೂಪುಗೊಳ್ಳಲು ಕಾರಣವಾದ ಜೈವಿಕ ಪ್ರಕ್ರಿಯೆಗಳು ಯಾವುವು ಅನ್ನೋದನ್ನು ನೋಡ್ಕೊತ ನೋಡಿರಿ. ಮಣ್ಣು ರಚನೆ ಆಗ್ಬೇಕಾದ್ರೆ ಕಾರಣವಾಗಿರ್ತಕ್ಕಂಥ ಪ್ರಮುಖ 3 ಪ್ರಕ್ರಿಯೆಗಳು ಯಾವುದಂದ್ರೆ ಸೂರ್ಯನ ಬೆಳಕು, 3 ಅಲ್ಲ 4 ಅದಾವು. ಸೂರ್ಯನ ಬೆಳಕು, ನೀರು, ಗಾಳಿ ಮತ್ತು ಜೈವಿಕ ಪ್ರಕ್ರಿಯೆಗಳು ಅಂತ ಬರ್ತಾವೆ. ಒಂಥರ ಇವುಗಳ ಬಗ್ಗೆ ಒಂದೊಂದಾಗಿ ನೋಡ್ಕೊತ ಬರೋಣ. ಈಗ ಫಸ್ಟು ಮಣ್ಣಿನ ರಚನೆ ಆಗ್ಬೇಕಾದ್ರೆ ಸೂರ್ಯನ ಬೆಳಕು ಹೆಂಗೆ ಕಾರಣ ಅಂದರೆ, ಸೂರ್ಯನ ಬೆಳಕಿನಿಂದ ಹಗಲಿನಲ್ಲಿ ಬಂಡೆಗಳ ಮೇಲೆ, ಕಲ್ಲುಗಳ ಮೇಲೆ ಬಿದ್ದಾಗ ಬಂಡೆಗಳು ಏನು ಮಾಡ್ತಾವೆ, ಆ ಉಷ್ಣತೆ ಹಿಗ್ತಾವೆ. ಹಿಗ್ಗಿ ರಾತ್ರಿ ವೇಳೆಯಲ್ಲಿ ತಂಪಾಗಿ ಅವು ಏನು ಮಾಡ್ತಾವೆ, ಸಂಕೋಚನ ಮತ್ತು ವಿಕಸನಗಳಿಂದ ಬಿರುಕು ಬೀಳ್ತಾವೆ. ಕಲ್ಲುಗಳು ಬಿರುಕು ಬಿಟ್ಟು ಅದರಿಂದ ಮಣ್ಣು ರೂಪುಗೊಳ್ಳುವ ಸಾಧ್ಯತೆ ಇರ್ತದೆ. ಹೀಗೆ ಸಂಕೋಚನ ವಿಕಸನಗಳಿಂದ ಮಣ್ಣು ಏನೈತೆ, ಬಂಡೆಗಲ್ಲುಗಳು ಒಡೆದು ಹಲವಾರು ವರ್ಷಗಳಾದ ನಂತರ ಅವು ಬಿರುಕು ಬಿಟ್ಟು ಮಣ್ಣಾಗಿ ಪರಿವರ್ತನೆ ಆಗ್ತಾವೆ ಸೂರ್ಯನಿಂದ. ಇನ್ನು ನೀರಿನಿಂದ ರಭಸವಾದ ಮಳೆಗಾಲ ಆದಾಗ, ಮಳೆಗಾಲ ಏನು ಮಾಡ್ತಾರೆ, ಈ ಕಲ್ಲುಗಳಿಗೆ ಜೋರಾಗಿ ಅಪ್ಪಳಿಸಿದಾಗ ಕಲ್ಲುಗಳು ಬಿರುಕು ಬಿದ್ದು ಅದರಿಂದ ಸಹ ಮಣ್ಣು ರೂಪುಗೊಳ್ಳುವ ಸಾಧ್ಯತೆ ಇರ್ತದೆ. ಇನ್ನು ಗಾಳಿಯೂ ಸಹ ಇದೇ ರೀತಿ ರಭಸವಾದ ಗಾಳಿಯೂ ಸಹ ಏನಾಗ್ತದೆ, ಈ ಕಲ್ಲುಗಳ ಪದರುಗಳಿಗೆ ಅಪ್ಪಳಿಸಿದಾಗ ಕಲ್ಲು ಬಿರುಕು ಬಿಟ್ಟು ಅದನ್ನೂ ಸಹ ಧೂಳಿನ ಕಣಗಳು ಹೊರ ಚೆಲ್ಲುವ ಸಾಧ್ಯತೆ ಇರ್ತದೆ. ಇನ್ನು ಕೆಲವು ಜೀವಿಗಳು ಸಾಮಾನ್ಯವಾಗಿ ಭಾಳಷ್ಟು ವರ್ಷ ಆದ ನಂತರ, ಸಸ್ಯ ಮತ್ತು ಪ್ರಾಣಿಗಳು ಸತ್ತ ನಂತರ ಕಲ್ಲುಗಳ ಪದರುಗಳಲ್ಲಿ ಅವು ಏನು ಮಾಡ್ತಾವೆ, ಮಣ್ಣು ರೂಪುಗೊಳ್ಳೋಕೆ ಪ್ರಮುಖವಾಗಿ ಕಾರಣ ಆಗ್ತಾವ್ರೆ. ಅಂದರೆ ಜೈವಿಕ ಪ್ರಕ್ರಿಯೆ, ಗಣಿಗಾರಿಕೆ ಇರ್ಬೋದು, ಹಿಂಗೆ ಹಲವಾರು ಪ್ರಕ್ರಿಯೆಯಿಂದ ಮಾನವ ಅಥವಾ ನೇಗಿಲು ಉಳುಮೆ ಮಾಡೋದಿರ್ಬೋದು, ಹಿಂಗೆ ಹಲವಾರು ರೀತಿಯ ಪ್ರಕ್ರಿಯೆಯಿಂದ ಮಣ್ಣು ರೂಪುಗೊಳ್ಳೋಕೆ ಕಾರಣ ಆಗ್ತದೆ. ಈ ರೀತಿ ಮಣ್ಣು ರೂಪುಗೊಳ್ಳೋಕೆ ಪ್ರಮುಖ ಕಾರಣಗಳು ಸೂರ್ಯನ ಬೆಳಕು, ನೀರು, ಗಾಳಿ ಮತ್ತು ಜೈವಿಕ ಪ್ರಕ್ರಿಯೆಗಳಿಂದ ಮಣ್ಣು ಭೂಮಿಯೆಲ್ಲ ರೂಪುಗೊಳ್ತದೆ. ಇನ್ನು ಈ ಮಣ್ಣಿನ ಬಗ್ಗೆ ಹೇಳ್ಬೇಕಂದ್ರೆ, ಮಣ್ಣು ರಚನೆ ಆಗ್ಬೇಕಾದ್ರೆ ಮಣ್ಣಲ್ಲಿ ಹ್ಯೂಮಸ್ ಗೊಬ್ಬರ ಏನಿರ್ತದಲ್ಲ, ನಾವು ಇಂದಿನ ದಿನಮಾನದಲ್ಲಿ ಎಂಥ ಗೊಬ್ಬರವನ್ನು ಬಳಕೆ ಮಾಡ್ಬೇಕಂದ್ರೆ ಸಾವಯವ ಗೊಬ್ಬರವನ್ನು ಬಳಕೆ ಮಾಡ್ಬೇಕು. ಯಾಕೆ ಸಾವಯವ ಗೊಬ್ಬರದ್ದು ಮತ್ತು ರಾಸಾಯನಿಕ ರಸಗೊಬ್ಬರದ ಬಗ್ಗೆ ಸ್ವಲ್ಪ ಇಲ್ಲಿ ಚರ್ಚೆ ಮಾಡೋಣ. ಈ ಸಾವಯವ ಗೊಬ್ಬರಗಳೇನಿರ್ತಾವಲ್ಲ, ಈ ಸಾವಯವ ಗೊಬ್ಬರ ಅಂದರೆ ಸಗಣಿ ಗೊಬ್ಬರ ಏನಿರ್ತದಲ್ಲ, ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದಲ್ಲದೆ ಇದರಲ್ಲಿ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಇದ್ರೂ ಸಹ ಇವು ಮಣ್ಣಿನ ಫಲವತ್ತತೆ ಹೆಚ್ಚಿಸ್ತಾವೆ. ಅದರ ಜೊತೆಗೆ ನಿರಂತರವಾಗಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ಹೋಗ್ತಾವೆ. ಅದ್ರ ಜೊತೆಗೆ ಇವು ಸೂಕ್ಷ್ಮಾಣುಜೀವಿಗಳು ಬೆಳವಣಿಗೆಗೆ ಕಾರಣ ಆಗ್ತಾವೆ. ಅಂದ್ರೆ ರೈತನ ಮಿತ್ರ ಆದಂಥ ಎರೆಹುಳು ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮ್ಗಳ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಎರೆಹುಳುವನ್ನು ಬೆಳವಣಿಗೆಯನ್ನು ಅಭಿವೃದ್ಧಿಗೊಳಿಸ್ತದೆ. ಎರೆಹುಳುಗಳ ಸಂಖ್ಯೆ ಹೆಚ್ಚಾದರೆ ಮಣ್ಣಿನ ಫಲವತ್ತತೆ ಸ್ವಾಭಾವಿಕ ತಾನೇ ಹೆಚ್ಚಾಗ್ತದೆ. ಈ ರೀತಿ ಮಣ್ಣಿನ ಫಲವತ್ತತೆ ನಿರಂತರವಾಗಿ ಕಾಪಾಡಿಕೊಂಡು ಹೋಗೋಕ್ಕೆ ಕಾರಣ ಆಗ್ತದೆ. ಆಮೇಲೆ ಮಣ್ಣಿನ ಹ್ಯೂಮಸ್ಸಿನ ಪ್ರಮಾಣವನ್ನು ಸಹ ಹೆಚ್ಚಾಗ್ತಾವೆ. ಅದು ಮಣ್ಣಿನ ಹ್ಯೂಮಸ್ಸಿನ ಪ್ರಮಾಣ ಹೆಚ್ಚಾಗಲ್ಲ, ಮಣ್ಣು ಸುಲಭವಾಗಿ ಗಾಳಿ ಆಡಲು ಅವಕಾಶವೂ ಸಹ ಮಾಡಿಕೊಡ್ತದೆ. ಆದರೆ ರಾಸಾಯನಿಕ ಗೊಬ್ಬರಗಳು ಏನೇ ಮಾಡ್ತಾವೆ ಅಂದರೆ, ಮಣ್ಣಿನ ಅವಶ್ಯಕ ಅನುಗುಣವಾಗಿ ರಾಸಾಯನಿಕ ಗೊಬ್ಬರ ಹಾಕಬೇಕು. ಅಥವಾ ನಮ್ಮ ರಾಸಾಯನಿಕ ರಸಗೊಬ್ಬರ ಅತಿ ಕೀಟನಾಶಕ ಸಿಂಪಡಣೆ ಇವನ್ನೆಲ್ಲ ಮಾಡೋದರಿಂದ ಮಣ್ಣಿನ ಫಲವತ್ತತೆ ಹಾಳಾಗೋದಲ್ಲ, ಇಳುವರಿ ಬರ್ಬೋದು, ಆದರೆ ಮಣ್ಣಿನ ಫಲವತ್ತತೆ ನಿರಂತರವಾಗಿ ನಾವು ಕಾಪಾಡಿಕೊಳ್ಳೋಕೆ ಸಾಧ್ಯ ಆಗಲ್ಲ. ಯಾಕಂದರೆ ರಾಸಾಯನಿಕ ರಸಗೊಬ್ಬರ, ಈಗ ಉದಾಹರಣೆಗೆ ಒಂದು ಮಣ್ಣಿನಲ್ಲಿ ಅವಶ್ಯಕ ಪೋಷಕಾಂಶಗಳು ಪೂರ್ವ ನಿರ್ಧರಿತವಾಗಿದ್ದಾಗ ಅದೇ ಪೋಷಕಾಂಶಯುಕ್ತ ಗೊಬ್ಬರನ ಅತಿಯಾಗಿ ನಾವು ಬಳಕೆ ಮಾಡಿದಾಗ ಅಲ್ಲಿ ಮಣ್ಣಿದ್ದು ಹಾಳಾಗುವ ಸಾಧ್ಯತೆ ಇರ್ತದೆ. ಅದ್ರ ಜೊತೆಗೆ ಮಣ್ಣಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಸಹ ನಾಶ ಹೊಂದುವ ಸಾಧ್ಯತೆ ಇರ್ತದೆ. ಅದರ ಸಲುವಾಗಿ ಇಂದಿನ ನಿರ್ಮಾಣದಲ್ಲಿ ಮಣ್ಣಿನ ಫಲವತ್ತತೆ ಕಾಪಾಡಬೇಕಾದ್ರೆ ನಾವು ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸೋದು ಸಾಕಷ್ಟು ಅವಶ್ಯಕತೆ ಅದ. ಇಷ್ಟು ಈ ಮಣ್ಣಿನ ರಚನೆಗೆ, ಮಣ್ಣಿನ ಬಗ್ಗೆ, ಖನಿಜ ಸಂಪನ್ಮೂಲಗಳ ಬಗ್ಗೆ ಅದ. ಇನ್ನು ಜೀವ ಭೂ ರಾಸಾಯನಿಕ ಚಕ್ರಗಳ ಬಗ್ಗೆ ಅದ, ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ವಿದ್ಯಾರ್ಥಿಗಳು ಇದುವರೆಗೆ ನನ್ನ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇದುವರೆಗೆ ನನ್ನ ಚಾನಲ್ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳು ಮತ್ತೊಮ್ಮೆ ಧನ್ಯವಾದ ತಿಳಿಸುತ್ತಾ, ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.